ಬರುವ 26ನೇ ತಾರೀಕು ಅಂದ್ರೆ ನಾಡಿದ್ದಿನ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮತದಾನವನ್ನು ನಿಗದಿ ಮಾಡಿರ್ತಕ್ಕಂಥದ್ದೇನಿದೆ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಎಲ್ಲ ನಾಯಕರುಗಳು, ಪಕ್ಷದ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಬಾರಿ ಚುನಾವಣೆಯಲ್ಲಿ ನಾನೇ ನಿಲ್ಲಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಇವತ್ತಿನ ದಿನ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡೆಯಲಿಕ್ಕೆ ಕೊನೆಯ ಹಂತದ ದಿನ ಇವತ್ತು ಚುನಾವಣಾ ಪ್ರಚಾರಕ್ಕೆ ಕೊಪ್ಪದ ನನ್ನ ಎಲ್ಲ ತಂದೆ ತಾಯಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹಳ್ಳಿಗೆ ನಾನು ಬರ್ಲಿಕ್ಕಾಗಿಲ್ಲ. ಸಮಯದ ಒಂದು ಅಭಾವ ನನಗೆ. ರಾಜ್ಯದ 14 ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಮಂಗಳೂರು ಭಾಗ ಮತ್ತು ಉಡುಪಿ ಭಾಗ ಬಿಟ್ಟು ಇನ್ನುಳಿದ ಎಲ್ಲಾ ಕಡೆ ಬಿಜೆಪಿಯ ಮತ್ತು ಜೆಡಿಎಸ್ ನ ಅಭ್ಯರ್ಥಿಗಳ ಪರವಾಗಿ ನಾನು ಓಡಾಡಬೇಕಾದಂತ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗೆ ನಾನು ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಕೊನೆಯ ಹಂತದಲ್ಲಿ ಇವತ್ತು ಕೊಪ್ಪ ಭಾಗದ ನಮ್ಮ ತಂದೆ ತಾಯಿಗಳನ್ನ ಭೇಟಿ ಮಾಡಿ ನಿಮ್ಮೆಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಬೆಳಗ್ಗೆ 9:30 ಗಂಟೆಗೆ ಸಮಯ ನಿಗದಿ ಮಾಡ್ಲಿಕ್ಕೆ ಹೇಳಿದೆ. ಆದ್ರೆ ಬೆಳಗ್ಗೆ 8 ಗಂಟೆಯಿಂದ ಪುನಃ ಹಲವಾರು ಭಾಗಕ್ಕೆ ಬರಬೇಕು ಅಂತ ಹೇಳಿ ಒತ್ತಡ ಮಾಡಿ ಹೇಳ್ಕೊಂಡು ಹೋದಂತ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಬಿಸಿಲಿನಲ್ಲಿ ಏನ್ ಕಾಯಿಸಿದ್ದೇನೆ. ಮೊದಲನೇದಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರಿ ಇವತ್ತು ನಿಮಗೆ 2 ಗಂಟೆಗಳ 3 ಗಂಟೆ ಕಾಲ ಬಿಸಿಲಲ್ಲಿ ಏನ್ ಕಾಯಿಸಿದ್ದೇನೆ ಅದರ ಋಣವನ್ನ ತೀರಿಸ್ಕೋತಕ್ಕಂಥದ್ದು ನನ್ನ ಜವಾಬ್ದಾರಿ. 2 ಗಂಟೆಗಳ ಕಾಲ ಸಮಸ್ಯೆ ತೊಂದರೆಯನ್ನು ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಮಂಡ್ಯದ ನನ್ನ ತಂದೆ ತಾಯಿಂದರು, ಯುವಕ ಸ್ನೇಹಿತರು ಈಗಾಗಲೇ ತೀರ್ಮಾನ ಮಾಡಿದ್ದೀರಿ. ಎಷ್ಟೇ ನಮ್ಮ ಮೇಲೆ ಕುತಂತ್ರದ ರಾಜಕಾರಣ ಆದರೂ ನನ್ನನ್ನು ಗೆಲ್ಲಿಸ್ತಕ್ಕಂಥ ತೀರ್ಮಾನಗಳು ನೀವು ಮಾಡಿದ್ದೀರಿ. ನನ್ನ ಗೆಲ್ಲುವಂತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ. ಒಂದು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದೇಶದಾದ್ಯಂತ ಜನ ಮಾತನಾಡ್ತಾರೆ. ಇವತ್ತು ವಿದೇಶಗಳಲ್ಲೂ ಸಹ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ದೊಡ್ಡ ಮಟ್ಟದ ಪ್ರಶಂಸೆ ಏನಿದೆ. ನರೇಂದ್ರ ಮೋದಿ ಅವರು ದೇವೇಗೌಡರ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯ ಹೊಂದಿದ್ದಾರೆ. ಅದರ ಜೊತೆಗೆ ನನ್ನ ಬಗ್ಗೆನೂ ಅವರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ 2 ಅವಧಿಯ ಸಂಪೂರ್ಣ ಮಾಹಿತಿಗಳನ್ನ ಅವರು ಇಟ್ಟುಕೊಂಡಿದ್ದಾರೆ. ನಾನು ಇವತ್ತು ಬಿಜೆಪಿಯ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂತ ಆಸೆ ಆಕಾಂಕ್ಷೆಗಳಿಗಲ್ಲ. ಇವತ್ತು ಬಿಜೆಪಿ ಜೊತೆ ಒಂದು ಸರ್ಕಾರ ಮಾಡಿರೋದು ಯಾವೊಂದು ನಮ್ಮ ಕನ್ನಡ ನಾಡಿನ ಕಾವೇರಿ ನೀರನ್ನ ಉಳಿಸ್ತಕ್ಕಂಥದ್ರಲ್ಲಿ 100 ವರ್ಷಗಳಿಂದ ನಮಗೆ ಸರಿಯಾದ ರೀತಿಯ ನಮ್ಮ ನೀರನ್ನು ಪಡೆಯತಕ್ಕಂತ ಒಂದು ವೈಫಲ್ಯವನ್ನು ಕಂಡಿದ್ದೇವೆ. ಈಗಾಗಲೇ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಈ ಕಾವೇರಿಯ ನದಿಯ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಹುಶಃ ನೀವು ಸಹ ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದಾಗ ಇಲ್ಲಿಂದ ಕೆಲವರು ಹೋಗಿದ್ದೀರಿ. ನಮ್ಮ ಜನ ನೀರಿನ ವಿಷಯದಲ್ಲಿ ಏನಾದ್ರೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ. ಅವತ್ತು ಕಾಂಗ್ರೆಸ್ ನಾಯಕರು ಹೇಳಿದ್ರು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆಯ ಮುಖಾಂತರ ಹೋದ್ರು ಪಾದಯಾತ್ರೆ. ಸರ್ಕಾರ ರಚನೆ ಆಯ್ತು. ಸರ್ಕಾರ ರಚನೆ ಆದ ನಂತರ ಆ ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥದನ್ನ ಮರೆತು ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ರೈತರಿಗೆ ಭತ್ತ ನಾಟಿ ಮಾಡಬೇಡಿ, ಈ ಬಾರಿ ನಿಮಗೆ ನೀರು ಕೊಡೋದಿಲ್ಲ ಅಂತ ಹೇಳಿ ಭತ್ತನೂ ನಾಟಿ ಮಾಡೋದು ಬೇಡ ಅಂದ್ರು. ಕಬ್ಬು
ಇವತ್ತು ಹಲವಾರು ಭಾಗಗಳು ಒಣಗಿದೆ. ಇವತ್ತು ಬೆಂಕಿ ಇಡ್ತಕ್ಕಂತ ಪರಿಸ್ಥಿತಿಗಳು ಶುರುವಾಗಿದೆ. ಬೆಂಕಿ ಇಡ್ತಕ್ಕಂಥ ವಾತಾವರಣ ನಿರ್ಮಾಣ ಇದೆ. ಈಗ ಹೌದು ಇರೋಣ. ಇವತ್ತು ಯಾವೊಂದು ತಮಿಳುನಾಡಿಗೆ ಸರಾಗವಾಗಿ ನೀರು ಬಿಟ್ಟು ನಮ್ಮ ರೈತರಿಗೆ ಇವತ್ತು ಭತ್ತ ಬೆಳೆಬೇಡಿ ಅಂತೇಳಿ ಆದೇಶ ಮಾಡಿದಂತ ಇಂಥ ಕೆಟ್ಟ ಸರ್ಕಾರ, ಅದು 98 ಅಡಿ ನೀರಿದ್ದಾಗಲೂ 65 ಅಡಿ ನೀರಿದ್ದಾಗ ನೀರು ಬಿಟ್ಟಿದ್ದೀವಿ. 98 ಅಡಿ ಇದ್ದಾಗ ನೀರನ್ನ ಕೊಡದೇ ಇರ್ತಕ್ಕಂಥದ್ದಕ್ಕೂ ಕಾರಣ ಈಗಿನ 70 ಅಡಿ ಇದ್ದಾಗ SMSR ಬಿಟ್ಟಿದ್ರು. ಆಗ್ಲೂ ದೊಡ್ಡ ಗಲಾಟೆ, ಅದೆಲ್ಲ ಗೊತ್ತಿದೆ ನನಗೆ. ಅದರಿಂದ ಇವತ್ತು ಇನ್ನೊಂದು VC ನಾಲೆ ಏನಿದೆ, VC ನಾಲೆಯ ಆಧುನೀಕರಣಕ್ಕೆ ನಾನು 2018 ಮುಖ್ಯಮಂತ್ರಿ ಇದ್ದಾಗ VC ನಾಲೆಯ ಒಂದು ಆಧುನೀಕರಣಕ್ಕೆ ಅಂತ ಹೇಳಿ 522 ಕೋಟಿ 37 ಲಕ್ಷ ಹಣವನ್ನ ಸರ್ಕಾರದಲ್ಲಿ ಬಿಡುಗಡೆ ಮಾಡಿದೆ. ಆದ್ರೆ ಒಂದು ಕಂಡೀಷನ್ ಆಗದೆ, ಅವತ್ತು ನೀರನ್ನ ನಿಲ್ಲಿಸದೆ ಕೆಲಸ ಮಾಡ್ತಕ್ಕಂಥ ಆದೇಶ ಕೊಟ್ಟೆ. ಆನ್ ಅಂಡ್ ಆಫ್ ಇದರಲ್ಲಿ ಸ್ಕೀಮ್ ನಲ್ಲಿ ಇವತ್ತು ಕೆಲಸವನ್ನ ಮಾಡ್ತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೆ. 300 ಕೋಟಿ ಹಣನೂ ಬಿಡುಗಡೆ ಮಾಡಿದ್ದೆ. ಆದ್ರೆ ಇವತ್ತು ಆ ಕೆಲಸವನ್ನ ಇವರೇನ್ ಮಾಡಿದ್ದಾರೆ, 800 ಕೋಟಿಗೆ ಎಸ್ಟಿಮೇಟ್ ನ ಜಾಸ್ತಿ ಮಾಡಿ ಸಂಪೂರ್ಣ ನಮ್ಮ ರೈತರಿಗೆ ನೀರನ್ನ ಕೊಡೋದನ್ನ ನಿಲ್ಲಿಸಿ ಇವತ್ತು ಯಾರಿಗೆ ಲಾಭ ಮಾಡ್ಕೊಂಡಿದ್ದಾರೆ, ಯಾರ ಕೆಲಸ ಮಾಡ್ತಾ ಇರೋದು ಗೊತ್ತಿದೆ ನಿಮಗೆ. ಇವತ್ತು ಅವರಿಗೆ ದುಡ್ಡು ಮಾಡ್ಕೊಂಡು ಆ ದುಡ್ಡು ಇಟ್ಕೊಂಡು ಹಂಚಬಹುದು ಅಂತ ಹೇಳಿ ಚುನಾವಣೆ ನಡೆಸಿ ಬಂದಿದ್ದಾರೆ. ಇದೆಲ್ಲ ಒಂದು ಭಾಗ ಇರಲಿ. ಇಲ್ಲಿ ನಮ್ಮ ರೈತರಿಗೆ ನೀರು ಕೊಡದೆ ಇಂಥ ಒಂದು ಬರಗಾಲ, ಅದೇನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಬರಗಾಲ ಇದೆಲ್ಲ ನೋಡಿದ್ದೀನಿ. ಇವತ್ತು ಇದೆಲ್ಲ ಒಂದು ಭಾಗ. ನಾನು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡೋದು, ದೇವೇಗೌಡರನ್ನ ಬೆಳೆಸಿದ್ದೀರಿ, ನಮ್ಮನ್ನು ಬೆಳೆಸಿದ್ದೀರಿ. ಹೇಳಿ, ಈಗ ನಮ್ಮ ಮದ್ದೂರಿನಲ್ಲಿ ಬಹುಶಃ 1985 ಇರಬೇಕು. ಮದ್ದೂರಿನಲ್ಲಿ ಶ್ರೀಕಂಠೇಗೌಡರು ನಿಂತಿದ್ರು. ಚುನಾವಣೆಗೆ ಯಾರು ನಿಂತಿದ್ರು? ಉಪಚುನಾವಣೆ. ಶ್ರೀಕಂಠೇಗೌಡರು ನಿಂತಿದ್ರು. KP ಶ್ರೀಕಂಠೇಗೌಡರು ಜನತಾ ದಳದಿಂದ ಅಭ್ಯರ್ಥಿ ಮಾಡಿದ್ರಿ. ಅವತ್ತು ದೇವೇಗೌಡರು ಬಹುಶಃ ಹಳ್ಳಿ ಮೇಲೆ ಬಂದ್ರು. ಹಲವಾರು ಇದು ಸೇತುವೆಗಳ ನಿರ್ಮಾಣ ಆಯ್ತು. ಎಲ್ಲ ಪಕ್ಕದ ಊರಲ್ಲೇ ಗಲಾಟೆ ಮಾಡ್ಕೊಂಡು 2 ಸೇತುವೆ ಮಾಡಿಕೊಟ್ರು. ಅವತ್ತಿನ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಈ ಜಿಲ್ಲೆ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರದೊಂದು ಭಾಗವಾದ್ರೆ, ನನ್ನನ್ನು ಕೇಳ್ತಾರಲ್ಲ, ಕುಮಾರಸ್ವಾಮಿ ಏನ್ ಕೊಟ್ಟ ಇಲ್ಲಿ ಜಿಲ್ಲೆಗೆ ಅಂತ ಹೇಳಿ ಈಗ ಹೇಳ್ತಾ ಇದ್ರಿ ಪುಣ್ಯಾತ್ಮರು. 750 ಕೋಟಿ ಸಾಲ ಮನ್ನಾ ಯೋಜನೆಯಲ್ಲಿ ನನ್ನ ರೈತರ ಮನೆಗಳಿಗೆ ಒಂದು ಕಾರ್ಯಕ್ರಮ ಏನ್ ಮಾಡೋದು. 14 ತಿಂಗಳಲ್ಲಿ ಸರ್ಕಾರ ತೆಗೆದ್ರು. 14 ಸಬ್ಸ್ಟೇಷನ್ಗಳು ಜಿಲ್ಲೆ ಒಳಗೆ ಲೆಕ್ಕ ಇಲ್ಲ. ಸ್ಕೂಲು, ಹೈಸ್ಕೂಲುಗಳು, ಪ್ರಥಮ ದರ್ಜೆ ಕಾಲೇಜು, ಜೂನಿಯರ್ ಕಾಲೇಜು, ಅದೆಲ್ಲ ಒಂದು ಇತಿಹಾಸ ಇದೆಯಲ್ಲ. ಅದರಿಂದ ಇವತ್ತು ನೋಡಿ, ನಮ್ಮ ಕಾಲದಲ್ಲಿ ಏನಾದ್ರೂ ಒಂದು ನೀವು ಬೋರ್ವೆಲ್ಗೆ TC ತಗೋಬೇಕು ಅಂದ್ರೆ 5 ರಿಂದ 10 ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೆ ರೇವಣ್ಣ ಅವರಿದ್ದಾಗ. ಇವತ್ತು ನೀವು TC ಹಾಕ್ಸ್ಕೋಬೇಕು ಅಂದ್ರೆ 2 ರಿಂದ 2.5 ಲಕ್ಷ ಕೊಡ್ಬೇಕು. ನಮ್ಮ ಹಳ್ಳಿ ತಾಯಂದರಿಗೆ ಮನವಿ ಮಾಡ್ತೇನೆ, ಅವ್ರೇನ್ ಧರ್ಮಕ್ಕೆ ಕೊಡ್ತಾ ಇಲ್ಲ ನಿಮ್ಗೆ 2,000 ರೂಪಾಯಿನ. ನಾನೇ ಇದ್ರ ಬೇಕಾದ್ರೆ 4,000 ರೂಪಾಯಿ ಕೂಡ ತಯಾರಾಗಿದ್ದೀನಿ. 2,000 ರೂಪಾಯಿ ಕೊಡ್ತಾ ಇದೀವಿ ಅಂತ ಏನು ಅವ್ರು ಬೆನ್ ತಡ್ಕೋತಾರೆ. ಆ ದುಡ್ಡು ಇವರು ಸರ್ಕಾರದಲ್ಲಿ ಮೈ ಬಗ್ಸಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸಿ ನಿಮ್ಗೆ 2,000 ಕೊಡ್ತಾ ಇಲ್ಲವ. ನಿಮ್ಗೆ ಕೊಡ್ತಾ ಇರೋದು ಯಾವ ನಿಮ್ಮ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ಗಂಡಂದ್ರೇಲಿದ್ದಾರೆ. ಸಾಯಂಕಾಲ ನಾವು ಸ್ವಲ್ಪ ಇತ್ತೀಚೆಗೆ ಕಲ್ತ್ಕೊಂಡ್ಬಿಟ್ಟಿದೀವಿ. ಸಾಯಂಕಾಲ ಆಯ್ತಂದ್ರೆ ಈ ಒಂದು ಬಾರ್ಗಳು ಓಪನ್ ಮಾಡೋರಲ್ಲ, ಅಲ್ಲಿ ಹೋಗೋದು ಒಂದು ಪಾಠ ಆಗೋಗಿದೆ. ಈಗ ಮೊದಲಿತ್ತು ಎಷ್ಟಿತ್ತು ರೇಟು ಒಂದು ಬಾಟ್ಲದು ಸಾರಾಯಿ ನಿಲ್ಲಿಸ್ತೇನೆ ನಾನು. ಸಾರಾಯಿ ಲಾಟ್ರಿ 2 ಸಂಪೂರ್ಣ ಬಂದೇ ಮಾಡಿದೆ ನನ್ನ ತಾಯಂದ್ರೆ ಹೇಳಿದ್ರಿ ಅಂತ ಹೇಳಿ. ಇವತ್ತು 50 ರೂಪಾಯಿ ಬಾಟ್ಲು, ಇವತ್ತು 150-180 ರೂಪಾಯಿ ಮಾಡ್ಕೊಂಡು ನಿಮಗೆ ತಿಂಗಳಿಗೆ 4,000-5,000 ನಿಮ್ ಜೋಬ್ನೆಲ್ಲ ಕಿತ್ಕೊತಾವ್ರೆ.
ಇಲ್ಲಿ 2,000 ರೂಪಾಯಿ ನಮ್ಮ ತಾಯಂದ್ರೆ ಕೊಡ್ತಿದೀವಿ ಅಂತವ್ರೆ. ಇದು ಇವ್ರು ಕೊಟ್ಟಿರೋ ಕಾರ್ಯಕ್ರಮ, ಗ್ಯಾರಂಟಿ ಕಾರ್ಯಕ್ರಮ. ಇದೆಲ್ಲವನ್ನ ಯೋಚನೆ ಮಾಡಿ. ಬೋರ್ವೆಲ್ಗೆ 2 ಲಕ್ಷ ರೂಪಾಯಿ ಟಿ ಸಿ ತಗೋತಾರೆ. ಇದೆಲ್ಲ ನಿಮ್ ತಲೆ ಮೇಲೆ ಕಟ್ಟಲ್ಲ. ರೈತರಿಗೆ ಇವತ್ತು 2 ಲಕ್ಷ ಕಟ್ಟಕ್ ಸಾಧ್ಯ ಇದೆಯಾ ರೈತರ ಕೈಲಿ ಈ ಪರಿಸ್ಥಿತಿ ಒಳಗೆ? ಆಮೇಲಿಂದ ಚಾಪಕ್ಕಾಗದ 20 ರೂಪಾಯಿ ಇದ್ದಿದ್ದು ಇವತ್ತು 100 ರೂಪಾಯಿ ತಗೊಂಡೋದ್ರು. ಏನವ? ಅಯ್ಯೋ ನಮಸ್ಕಾರ ಕಣ. ಇವತ್ತು ನಿಮಗೆ ಯಾವ ರೀತಿ ಇವತ್ತು ಸಂಕಷ್ಟಗಳಿದೆ. 2,000 ರೂಪಾಯಿನಲ್ಲಿ ಎಷ್ಟು ವರ್ಷ ನೀವು ಬದುಕಕ್ಕೆ ಸಾಧ್ಯ? 2,000 ರೂಪಾಯಿ ಇವತ್ತು. ಅದಕ್ಕೋಸ್ಕರವಾಗಿ ನಮ್ಮ ಕಾರ್ಯಕ್ರಮ, ನೀವು ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಶ್ರೀಮಂತ ಮಕ್ಕಳಿಗೆ ಬೆಂಗಳೂರು ನಗರದಲ್ಲಿ ಏನು ವಿದ್ಯೆ ಕೊಡ್ತಾರೆ ಶಿಕ್ಷಣ, ಅದೇ ರೀತಿಯ ಶಿಕ್ಷಣವನ್ನ ಹಳ್ಳಿಯ ಮಕ್ಕಳು ಇವತ್ತು ಯಾವುದೇ ಸಮಾಜ ಇರಲಿ ನಿಮಗೆ ಪುಕ್ಕಟ್ಟೆಯಾಗಿ ಮಕ್ಕಳಿಗೆ ವಿದ್ಯೆಯನ್ನ ಕೊಡಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಅದಷ್ಟೇ ಅಲ್ಲ, 25 ನಿಮಗೆ ಇದೇ ದೊಡ್ಡ ಹಣ ಇರ್ತದಣ್ಣ ನಿಮ್ಗಳಿಗೆ. 25 ಲಕ್ಷ 30 ಲಕ್ಷ. ನಾನು ಈ ಬಾರಿ 3ನೇ ಬಾರಿ ನನ್ನ ಒಂದು ಆಪರೇಷನ್ ಏನಾಯ್ತು, ಇವತ್ತು ನಾನು 25 ಲಕ್ಷ ಕಟ್ಟಬೇಕಾಯ್ತು ಆಸ್ಪತ್ರೆಗೆ. ಅವ್ರಿಗೆ ಏನ್ ಗೊತ್ತು ಪಾಪ ಅವರಿಗೆ. ಈಗ ಇರ್ತಕ್ಕಂಥ ಟೆಕ್ನಾಲಜಿ ಅದಕ್ಕೆ ಹೇಳೋದು ಅಂತ ಕಾಯಿಲೆ ಬಂದಾಗ ನನಗೇನೋ ದುಡ್ಡಿತ್ತು, ಕಟ್ಟದೆ ಮಾಡಿಸ್ಕೊಂಡ್ ಬಂದೆ. ಇಲ್ಲಿ ಇದಿರಲ್ಲ, ನೀವು 25 ಲಕ್ಷ ದುಡ್ಡು ಕಟ್ಟಿ ನಿಮ್ ಜೀವ ಉಳಿಸ್ಕೊಳಕ್ ಸಾಧ್ಯವಾ? ಇದಿಲ್ಲ ಇಲ್ಲಿ. ಅದಕ್ಕೋಸ್ಕರಲೇ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅದು 25 ಲಕ್ಷದ ಕಾಯಿಲೆ ಇರಲಿ, 30 ಲಕ್ಷದ ಕಾಯಿಲೆ ಇರಲಿ, ಸರ್ಕಾರವೇ ಸಂಪೂರ್ಣವಾಗಿ ಹಣ ಕೊಟ್ಟು ನಿಮ್ ಜೀವ ಉಳಿಸಬೇಕು. ಇದು ನಾನು ಕೊಡಬೇಕು ಅಂತ ಇರೋ ಕಾರ್ಯಕ್ರಮ. ಇವತ್ತು ಯಾವ ಮೇಕೆದಾಟು ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಂಡ್ರು, ಮೇಕೆದಾಟನ ಏನು ಈಗ ನೋಡಿ, ಇದು ನನ್ನ ಜನ ಪ್ರೀತಿಯಿಂದ ನೀವು ಕೂಡ ನನಗೆ ದೊಡ್ಡ ಆಸ್ತಿ. ಇದು ಮೇಕೆದಾಟು ಹೆಸರಿನಲ್ಲಿ ನಿಮ್ ಕೈ ಓಟ್ ಹಾಕ್ಸ್ಕೊಂಡು ಈಗ ಹೇಳ್ತಾರೆ ದೇವೇಗೌಡರು ನರೇಂದ್ರ ಮೋದಿ ಮಾತಾಡಿ ಪರ್ಮಿಷನ್ ಕೊಡಿಸ್ಬಿಡ್ಲಿ, ಅನುಮತಿನ ನಾಳೆ ಬೆಳಗ್ಗೆ ಶುರು ಮಾಡಿಸ್ಬಿಡ್ತೀವಿ ಕೆಲಸ ಅಂತಾರೆ. ಇಲ್ಲಿ ಅನುಮತಿ ಕೊಡಬೇಕಾದರು, ಒಪ್ಪಿಗೆ ಕೊಡಬೇಕಾದರು ಈ ಪಕ್ಕದ ತಮಿಳುನಾಡು ಸರ್ಕಾರ ಮೊನ್ನೆ ಚುನಾವಣೆ ಟೈಮಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ನಾವು ಇವರು DMK ಜೊತೆಯಲ್ಲಿ 8 ಸೀಟ್ ತಗೊಂಡು ನಿಂತವರಲ್ಲಿ ತಮಿಳುನಾಡಿನಲ್ಲಿ 8 ಸೀಟ್ ಕಾಂಗ್ರೆಸ್ ತರಿಗೆ ಕೊಟ್ಟವ್ರು DMK ಅವರು. ಅವ್ರ ಜೊತೆ ಸಂಬಂಧ. ಅಯ್ಯೋ ತಾಯಿ, ಇಲ್ಲಿ ಈಗ ನರೇಂದ್ರ ಮೋದಿ ಕೈ ಪರ್ಮಿಷನ್ ಕೊಡಿಸಿ ಅಂತ ದೊಡ್ಡರಂದ್ರಲ್ಲ ಮೊನ್ನೆ ಸಿದ್ದರಾಮಯ್ಯನವರು. ಇಲ್ಲಿ ಪ್ರಶ್ನೆ ಇರೋದು, ತಮಿಳುನಾಡಿನವರು ನೀರು ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮ್ ಕಟ್ಟಕ್ಕೆ ಸಾಧ್ಯ ಇಲ್ಲ, ಕೊಡಲ್ಲ ಪರ್ಮಿಷನ್ ಅಂತಾರೆ. ಇವರು ಹೋಗಿ ತಮಿಳುನಾಡು ಸರ್ಕಾರದ ಮುಂದೆ ಹೋಗಿ ಮೊದಲು ಅನುಮತಿ ತಗೋಬೇಕಾದ್ರೆ ಕಾಂಗ್ರೆಸ್ ತರಲ್ವ ಈಗ ಅವ್ರ ಸಂಬಂಧಿಕರಿಗೆ, ಅವರು ಅಣ್ತಮ್ಮದ್ರು. ಇವತ್ತು ಅದಕ್ಕೆ ಸರಿ ರೆಡಿ ಇಲ್ಲ, ನರೇಂದ್ರ ಮೋದಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ನಾನಿವತ್ತು ನಿಮ್ ಮುಂದೆ ಹೇಳ್ತೇನೆ, ನೀವು ಬೆಳೆಸಿರ ನಿಮ್ಮ ಮನೆಯ ಮಕ್ಕಳು ನಾವು. ನನ್ನ ಹೃದಯದಲ್ಲಿ ಆ ಒಂದು ಭಾವನೆಯಲ್ಲಿದ್ದೇನೆ. ಮಂಡ್ಯ ಜಿಲ್ಲೆಯ ಜನ, ಪಕ್ಕದಲ್ಲಿ ರಾಮನಗರದಲ್ಲಿ ಜನ್ಮ ಕೊಟ್ಟಿರ್ಬೋದು ಅಲ್ಲಿಯ ಜನ, ಆದ್ರೆ ನನ್ನ ಶಕ್ತಿ ತುಂಬಿದವರು ಮಂಡ್ಯ ಜಿಲ್ಲೆಯ ಜನ. ಇವತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ, ಒಂದು ಮಾತನ್ನ ಕೊಡ್ತೇನೆ, ಮೇಕೆದಾಟಿನ ಹತ್ರ ಡ್ಯಾಮ್ ಕಟ್ತಕ್ಕಂಥದ್ದು ಏನಿದೆ ಇವ್ರ ಕೈ ಸಾಧ್ಯ 10 ವರ್ಷ ಆದ್ರೂ ಸಾಧ್ಯ ಆಗಲ್ಲ. ನಾನು ಒಂದು ಮಾತು ಹೇಳ್ತೀನಿ ನಿಮ್ಗೆ, ಈ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ಆ ಒಂದು ಡ್ಯಾಮಿನ ವಿಷಯದಲ್ಲಿ ಎಲ್ಲಾ ರೀತಿಯ ಕಾನೂನು ತೊಡಕುಗಳನ್ನ ಸರಿಪಡಿಸಿ ಈ ಒಂದು ವರ್ಷದ ಒಳಗೆ ಅಲ್ಲಿ ಕೆಲಸ ಪ್ರಾರಂಭ ಮಾಡಿಸ್ತಾರೆ. ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳನ್ನ ಸಮರ್ಪಕವಾಗಿ ಉಪಯೋಗ ಯಾವ ರೀತಿ ಮಾಡಬೇಕು, ನನ್ನ ರೈತರಿಗೆ ಕಬ್ಬಿನ ಬೆಳೆಗೆ ಯಾವ ರೀತಿಯ ಒಂದು ನಿಗದಿ ಮಾಡಬೇಕು ದರವನ್ನ. ಅದಷ್ಟೇ ಅಲ್ಲ, ಕೊಬ್ಬರಿ ಬೆಳೆಗಾರರು ಬೆಳೆದು ಕೊಬ್ಬರಿ ಮಾರಾಟ ಮಾಡಕ್ಕಾಗದೆ ಇವತ್ತು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇವತ್ತು ಜಿಲ್ಲೆಯ ಅಭಿವೃದ್ಧಿಗಳನ್ನ ನಾವು ಕಾಣ್ತಾ ಇಲ್ಲ. ನಾನು ಒಂದು ಮಾತು ಹೇಳ್ತೇನೆ, ನನಗೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ವಿಶ್ವಾಸದಲ್ಲಿ ಮಂಡ್ಯ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೇನೆ.
ರಾಮನಗರದಲ್ಲಿ ಉಳಿಸ್ತೀರ ನನ್ನ ಜವಾಬ್ದಾರಿ. ಈಗ ಏನಿದ್ದು ಈ ಹಣ ಇದೆಯಲ್ಲ, ಈ ಹಣದ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ನನಗೆ ಇಬ್ಬರಿಗೆ ಜವಾಬ್ದಾರಿ ಕೊಡಿ. ಯಾರು ಏನು ಬೇಕಾದ್ರೂ ನಮ್ಮ ಬಗ್ಗೆ ಚರ್ಚೆ ಮಾಡ್ಲಿ, ಯಾರು ಏನು ಬೇಕಾದ್ರೂ. ಪಾಪ ನಿನ್ನೆ ಮತ್ತೂರಲ್ಲ ಎಲ್ಲೋ ಇವರ ಎದುರಾಳಿ ನನ್ನ ಸ್ನೇಹಿತ ಅಂತ ಹೇಳ್ಬೇಡಿ ಅಂತಾರೆ, ಎಲ್ಲ ಹಳೆ ಸ್ನೇಹಿತ ಅನ್ಬೇಡಿ ಅಂತಾರೆ ಎಲ್ಲರೂ ನನಗೆ. ಇವ್ರ ಎದುರಾಳಿ ಸುರೇಶ್ ಗೌಡ್ರ ಎದುರಾಳಿ ಮೊನ್ನೆ ಒಂದು ಭಾಷಣ ಮಾಡಿರೋದು ವೈರಲ್ ಆಗಿದೆ. ಕುಮಾರಸ್ವಾಮಿ 24ನೇ ತಾರೀಕು ಬಂದು ಒಂದು ಟೇಬಲ್ ಕುಟ್ಟಿ ಕಣ್ಣಲ್ಲಿ ನೀರು ಹಾಕಿ ಅಯ್ಯೋ ನಾನು ಕಾಪಾಡ್ರಪ್ಪ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕ್ತಾನೆ ಅಂತಕ್ಕಂಥ ಮಾತನ್ನ ಮೊನ್ನೆ ಅಲ್ಲೆಲ್ಲೋ ಭಾಷಣ ಮಾಡಿರೋದು ಕೇಳಿದೆ ಪತ್ರಿಕೆಯಲ್ಲಿ ಇವ್ರ ಎದುರಾಳಿ. ಆದ್ರೆ ನಾನು ಅವ್ರಿಗೆ ಹೇಳ್ತೀನಿ, ನಾನು ಹೇಳೋದು ನನ್ನ ಸ್ಥಾನಕ್ಕೆ ಯಾವತ್ತೂ ಹೇಳೋದಿಲ್ಲ, ನನ್ನ ಅಧಿಕಾರ ಹೋಯ್ತು ಅಂತ ಹೇಳೋದಿಲ್ಲ. ನಾನು ಹೇಳೋದು ನನ್ನ ಹಳ್ಳಿಯ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿ ನನ್ನ ಮುಂದೆ ನಿಮ್ ಕಷ್ಟಗಳನ್ನ ಹೇಳಲಿಕ್ಕೆ ಬಂದಾಗ ನಿಮ್ ಕುಟುಂಬದ ಪರಿಸ್ಥಿತಿಗಳನ್ನು ನಾನು ಏನ್ ಕಾಣ್ತೇನೆ, ನಿಮ್ಮನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು ಹಾಕೋದು. ಅವ್ರಿಗೆ ಹೇಳ್ತೀನಿ, ನನಗೆ ಅಧಿಕಾರ ಹೋಯ್ತಲ್ಲಪ್ಪ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಲ್ಲ. ಕಳೆದ ಚುನಾವಣೆಯಲ್ಲಿ ಸುರೇಶ್ ಗೌಡ್ರ ಮೇಲೆ ಚುನಾವಣೆ ನಿಂತಿರದ ಅದೆಲ್ಲ ವಿಡಿಯೋ ನೋಡಿದೆ. ಎಲ್ಲಾದ್ರಲ್ಲೂ ಕಣ್ಣಲ್ಲಿ ನೀರ್ಸ್ಕೊಂಡು ಬಿಕ್ ಬುಕ್ಕಿಸ್ಕೊಂಡು ಹತ್ಕೊಂಡು ನಿಮ್ಮ ಹತ್ರ ಓಟ್ ಕೇಳಿಲ್ವಾ? ಅದರಿಂದ ನಾನು ಕಣ್ಣಲ್ಲಿ ನೀರು ಹಾಕೋದು ನನ್ನ ಬಡ ಜನರ ಕಷ್ಟ ನೋಡಿ ಕಣ್ಣಲ್ಲಿ ನೀರು ಹಾಕ್ತೀನಿ. ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೋದು ನಾನು ರೈತರ ಬದುಕಿಂಗ್ ಆಗಿದೆಯಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ. ಅದರಿಂದ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೇನೋ. ಇವತ್ತು ಕೊಪ್ಪಗೆ ನಾನು ಬರ್ಲಿಕ್ಕೆ ಕಾರಣ ಏನೋ ಕೊಪ್ಪದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಲೀಡ್ ಹೋಗ್ಬಿಡುತ್ತೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ರು. ನನಗೆ ಗೊತ್ತು, ಕೊಪ್ಪದಲ್ಲಿ ನಾನು ಬಹುಶಃ ಪಂಚರತ್ನ ರಥಯಾತ್ರೆಗೆ ನಾನು ಬಂದಾಗ ರಾತ್ರಿ 12:30 ಗಂಟೆ ನನ್ನ ತಾಯಂದ್ರು ಆ ರಸ್ತೆ ಬದಿನಲ್ಲಿ 12:30 1 ಗಂಟೆ ನಾವು ಪಂಚರತ್ನ ರಥಯಾತ್ರೆಗೆ ಬಂದಾಗ ಆ ಸಭೆಯಲ್ಲಿ ಭಾಗವಹಿಸಿದಂತ ದೃಶ್ಯ ಇವತ್ತು ನಾನು ಮರೆಯಲ್ಲ. ಒಂದು ಮಾತನ್ನ ನಿಮ್ಮ ಕಡೆಯದಾಗಿ ನಾನು ಹೇಳ್ತೇನೆ, ನನ್ನ ಮೇಲೆ ವಿಶ್ವಾಸ ಇಡಿ. ಯಾಕೆಂದ್ರೆ ನೀವು 8 ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಟ್ರಿ 18ರಲ್ಲಿ. ನಾನು ರೈತರ ಸಾಲ ಮನ್ನಾ ವಿಷಯದಲ್ಲಿ ಹೇಳಿದಾಗ ಇವನ್ ಮುಖ್ಯಮಂತ್ರಿನೇ ಆಗಲ್ಲ, ಇವನ್ ಎಲ್ಲಿಂದ ಸಾಲ ತೀರಿಸ್ತಾನೆ, ಇವನ್ಗೆ ಅಧಿಕಾರ ಕೊಡೋದು ಯಾರು ಅಂತ ಅಂದ್ರು. ನನಗೆ ಬಂದಿದ್ದು 38 ಸೀಟಲ್ಲಿ ಬಂದ್ರಲ್ಲ ಅವರೇ ಬೆಂಬಲ ಕೊಡ್ತೀವಿ ಅಂತ ಹೇಳಿ. ನಾನು ಆ ಬೆಂಬಲ ತಗೊಂಡಿದ್ದು ಅದು ಬಹಳ ದೊಡ್ಡ ಕಥೆ ಇದೆ, ಹೇಳಕ್ ಹೋದ್ರೆ ಅದೆಲ್ಲ ಒಂದು ಭಾಗ ಆ ಕಡೆ ಇರಲಿ. ನನಗೆ ನನ್ನ ರೈತರು ಉಳಿಸಬೇಕಾಗಿತ್ತು. ರೈತರ ಸಾಲ ಮನ್ನಾ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಕಾಂಗ್ರೆಸ್ ನಾಯಕರಂದ್ರು. ಅದೆಲ್ಲವನ್ನ ಧಿಕ್ಕರಿಸಿ ಕೇವಲ 14 ತಿಂಗಳಲ್ಲಿ 25,000 ಕೋಟಿ ಹಣ ಬಿಡುಗಡೆ ಮಾಡಿ ನನ್ನ ರೈತರು ಸಾಲ ಮನ್ನಾ ಮಾಡಿದ್ದಾರೆ. ಆಗ ನಾವೇನಾದ್ರು ಸಾಲ ಮನ್ನಾ ಮಾಡ್ಲಿಕ್ಕೆ ದುಡ್ಡಿನ ಕೊಡ್ತೆ ಅಂತೇಳಿ ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಿ ಅರ್ಜಿ ಹಾಕೊಂಡು ನಿಂತ. ಯಾರ ಹತ್ರಕ್ಕೂ ಅರ್ಜಿ ಹಾಕೊಂಡವ್ರು ಇರ್ಲಿಲ್ಲ. ನಿಮ್ಮ ದುಡ್ಡು ನನ್ನ ಮನೆಯಿಂದ ತಂದು ಕೊಡ್ಲಿಲ್ಲ ಸಾಲ ಮನ್ನಾ. ನಿಮ್ಮ ದುಡ್ಡು ಸರ್ಕಾರಕ್ಕೆ ಕಟ್ಟಿದ್ರಿ. ನೀವು ಕಟ್ಟಿರೋ ದುಡ್ಡು ಖಜಾನೆಯಲ್ಲಿ ಏನಿತ್ತು ಅದನ್ನ ಸರಿಯಾದ ರೀತಿ ಬಳಕೆ ಮಾಡಿ ಇವತ್ತು 25,000 ಕೋಟಿ ರೈತನ ಬದುಕನ್ನು ಸರಿಪಡಿಸಲಿಕ್ಕೆ ಕೊಟ್ಟಿದ್ದು. ನಿಮ್ಮ ದುಡ್ಡು ಕೊಟ್ಟಿದ್ದೇನೆ, ನನ್ನ ದುಡ್ಡೆಲ್ಲ ಕೊಟ್ಟಿರೋದು. ಆದ್ರೆ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ನ ಅಭ್ಯರ್ಥಿಗಳು 28ಕ್ಕೆ 28 ಸ್ಥಾನ ಗೆಲ್ತಕ್ಕಂಥ ವಾತಾವರಣ ಇದೆ ಕರ್ನಾಟಕದಲ್ಲಿ. ನಿಮ್ಮ ಸರ್ಕಾರ ಈ ವರ್ಷದೊಳಗೆ ಹೊಸ ಸರ್ಕಾರ ಇಲ್ಲೋ ಬರುತ್ತೆ. ಕೇಂದ್ರದಿಂದ ಈ ಜಿಲ್ಲೆಯ ಅಭಿವೃದ್ಧಿ ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ನಾನು ಬೆಂಗಳೂರಿನಿಂದ ಪ್ರತಿದಿನ ಮೈಸೂರಿಗೆ ಚೆನ್ನಾಂಬಿಕಾ ಚಿತ್ರಮಂದಿರ ಇದೇನಿಟ್ಕೊಂಡಿದ್ದೆ ಹಂಚಿಕೆದಾರಕ್ಕೆ. ಬೆಳಗ್ಗೆ ಹೋಗಿ ರಾತ್ರಿ ವಾಪಸ್ ಬರೋವೆ. ಮಂಡ್ಯ, ಮದ್ದೂರು ಇವೆಲ್ಲ ಈಗ ಫ್ಲೈಓವರ್ ಇವೆಲ್ಲ ಆಗಿದೆಯಲ್ಲ ರೋಡು. ಈ ರೋಡ್ಗೂ ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ರೈತರು ಜಮೀನನ್ನು ಕಳ್ಕೊತಾರೆ, 4 ಪಟ್ಟು ದುಡ್ಡು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ನಾನು ತೆಗೆದುಕೊಂಡಂತ ನಿರ್ಧಾರದಿಂದ ಈ ರಸ್ತೆ ವೇಗವಾಗಿ ಬೆಳೀತು. ಇವತ್ತು ಅದು ನಾನು ತೆಗೆದುಕೊಂಡಂತ ನಿರ್ಧಾರ. ನಾವು ಯಾವುದು ಕಮಿಷನ್ ಹೊಡೆಯಕ್ಕೆ ಹೋಗಲಿಲ್ಲ. ಇವತ್ತು ಆ ಕೆಲಸ ಏನಾಗಿದೆ, ಅದೊಂದು ಬಿಟ್ರೆ ಈ ಜಿಲ್ಲೆನಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಏನ್ ಡೆವಲಪ್ಮೆಂಟ್ ಆಯ್ತು, ನಮ್ಮ ಯುವಕರಿಗೆ ಕೆಲಸ ಸಿಗ್ತಾ,
ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ KRS ಹತ್ರ ರೈತರ 1 ಇಂಚು ಭೂಮಿನೂ ತಗೊಳ್ಳದೆ ನಮ್ಮ ಸರ್ಕಾರಿ ಭೂಮಿನೇ ಏನಿತ್ತು ಅಲ್ಲಿ ಒಂದು ಡಿಸ್ನಿಲ್ಯಾಂಡ್ ನ ಪ್ರಾರಂಭ ಮಾಡಿ ಕನಿಷ್ಠ 50,000 ಕುಟುಂಬಗಳಿಗೆ ಮಂಡ್ಯ ಜಿಲ್ಲೆಯ ಜನತೆ ಏನಿದ್ದೀರಿ ನಿಮ್ಮ ಮನೆಯ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು 50,000 ಕುಟುಂಬಗಳ ಬದುಕನ್ನು ಸರಿಪಡಿಸಬೇಕು ಅಂತೇಳಿ ಡಿಸ್ನಿಲ್ಯಾಂಡ್ ಮಾಡ್ಲಿಕ್ಕೆ ಹೋದೆ. ಇನ್ನು 5 ವರ್ಷ ಇದ್ದಿದ್ರೆ ಆ ಕಾರ್ಯಕ್ರಮ ಮಾಡ್ಕೊಡ್ತಿದ್ದೆ. ಅದಷ್ಟೇ ಅಲ್ಲ, ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ. ನಾನು ಆ ನೀರಿನ ಸಮಸ್ಯೆಯನ್ನ ದೇವೇಗೌಡರ ನಾಯಕತ್ವದಲ್ಲಿ ಈ ಬಾರಿ ಇದನ್ನ ಸರಿಪಡಿಸಿ ಈ ನನ್ನನ್ನು ಲೋಕಸಭೆಗೆ ಕಳಿಸಿದರೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಇದ್ದಾರೆ. ಇವತ್ತು ಈ ಒಂದು ನೀರಿನ ವಿಷಯದಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಈ 5 ವರ್ಷದಲ್ಲಿ ಸರಿಪಡಿಸದೇ ಇದ್ರೆ ಮತ್ತೆಂದು ಮಂಡ್ಯದಲ್ಲಿ ಓಟ್ ಕೇಳಕ್ ನಾನು ಬರಲ್ಲ. ಈ ಬಾರಿ ಪರೀಕ್ಷೆ ಮಾಡಿ ಅನ್ಯಾಯ ಆಗಿದೆ. ದೇವೇಗೌಡರ ನಿರಂತರವಾದ ಹೋರಾಟ, 62 ವರ್ಷದ ಹೋರಾಟ ಕಾವೇರಿ ನೀರಿನ ವಿಷಯದಲ್ಲಿ, ಅದಕ್ಕೆ ಇವತ್ತು ಅಂತಿಮವಾದಂತ ಒಂದು ಬರಹ ಬರೆಯತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಇವತ್ತು ಈ ಚುನಾವಣೆಗೆ ನಿಂತಿದ್ದೇನೆ. ನಿಮ್ಮನ್ನ ನಾನು ಮನವಿ ಮಾಡೋದು, ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನನ್ನು ಉಳಿಸ್ಕೊಳ್ಳಿ. ನಾನಿವತ್ತು ಬಂದು ನಿಂತಿದ್ದು ಈ ಪಕ್ಷ ಉಳಿಸ್ಬೇಕು ಅಂತ ನಿಂತಿದ್ದೇನೆ. ಜನತಾದಳವನ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂದ್ರು. ಜನತಾದಳ ಎಲ್ಲಿದೆ ಅಂದ್ರು. ಇವತ್ತು ಜನತಾದಳವನ್ನ ಕುಮಾರಸ್ವಾಮಿ ಬಿಜೆಪಿ ಮಾರಾಟ ಮಾಡ್ಬಿಟ್ಟ ಅಂದ್ರು. ನಾನು ಅವ್ರಿಗೆ ಹೇಳ್ತೀನಿ, ನಾಯಕರುಗಳಿಗೆ, ತಮಿಳುನಾಡಿಗೆ ಈಗ ನೀರು ಮಾರಾಟ ಮಾಡ್ಕೊಂಡಲ್ಲ ನಿಮ್ಮ ಅಧಿಕಾರಕ್ಕೋಸ್ಕರವಾಗಿ, ಅಂತ ಕೀಳು ಮಟ್ಟದ ಕೆಲಸ ನಮ್ಮ ಜೀವನದಲ್ಲಿ ನಾವು ಮಾಡೋ ಪ್ರಶ್ನೆ ಇಲ್ಲ. ಈ ಜನತಾದಳ ನನ್ನ ಪಕ್ಷ ಅಲ್ಲ, ಇದು ಈ ನಾಡಿನ ರೈತರ ಸ್ವತ್ತು, ಇದು ರೈತರ ಆಸ್ತಿ, ಇದು ಜನತಾದಳ. ಈ ಆಸ್ತಿಯನ್ನ ಶಿವಕುಮಾರ್ ಹೇಳ್ತೇನೆ, ನಮ್ಮ ಜೀವನದಲ್ಲಿ ಎಂದು ನಾವು ನೆಲಕ್ಕೆ ಹೋಗುವವರೆಗೂ ಮಾರಾಟ ಮಾಡೋ ಪ್ರಶ್ನೆ ಇಲ್ಲ. ಇದು ನಿಮ್ಮ ಪಕ್ಷ. ಜನತಾದಳ ಅಂದ್ರೆ ಜನತೆಯ ಪಕ್ಷ. ಇದು ನೀವು ಬೆಳೆಸಿದ್ದೀರಿ ಈ ಪಕ್ಷ. ಇದನ್ನ ಯಾವ ಕೈಲೂ ಮಾರಾಟ ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಈ ಪಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದದಲ್ಲಿ, ಕಳೆದ ಬಾರಿ 8ಕ್ಕೆ 8 ಇಲ್ಲೇನು ಕೊಟ್ರಿ ಜನತಾದಳದ ಅಭ್ಯರ್ಥಿಗಳಿಗೆ ಸ್ವಲ್ಪ ಲೋಪಗಳಾಗಿದ್ದಾವೆ, ನಾನು ಕ್ಷಮಿಸಿ ಅಂತ ಕೇಳ್ತೇನೆ. ನಾವು ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೇಲಿ ಮಕ್ಳು ಯಾರಾದ್ರೂ ದಾರಿ ತಪ್ಪಿದ್ರೆ ಅವ್ರನ್ನ ಸರಿಪಡಿಸೋದಿಕ್ಕೆ ನೀವು ಅವ್ರಿಗೆ ಹಿತೋಪದೇಶ ಮಾಡಲ್ವಾ? ನೀವು ಬೆಳೆಸಿರೋ ಮಕ್ಕಳು ನಾವೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ, ನಮ್ಮನ್ನ ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಿ. ಎಲ್ಲರನ್ನು ತಿದ್ಕೊಳ್ಳಿಕ್ಕೆ ಅವಕಾಶ ಕೊಟ್ರೆ ಸರಿಪಡಿಸಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ನಾನೇನು ನಂದೇ ಆದಂತ ಒಂದು ಕಲ್ಪನೆ ಇಟ್ಕೊಂಡಿದ್ದೇನೆ, ಇವತ್ತು ಆ ಕಲ್ಪನೆಯನ್ನ ಜಾರಿಗೆ ತರಲಿಕ್ಕೆ ಏನು ಭಯ, ಎಷ್ಟು ದುಡ್ಡು ಗೊತ್ತಾ ಇದೆಯಾ ಭಯ್ಯೋ ಅವನು. ಯಾವ್ದು ಆಯ್ತಣ್ಣ ಆಯ್ತಣ್ಣ. ಇವತ್ತು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, 10 ರೂಪಾಯಿ 20 ರೂಪಾಯಿ ಜೋಡಿಸ್ಕೊಂಡು 130 ರೂಪಾಯಿ ಇದೇ ನಮ್ಮ ಆಸ್ತಿ ಅಂತ ಅದಕ್ಕೆ ಹೇಳ್ತದ್ರಿಂದ ನನಗೆ ನಿಮ್ಮ ಕುಟುಂಬದ ಮಗ ಅಂತಕ್ಕಂಥ ಭಾವನೆ ಇಟ್ಕೊಳ್ಳಿ. ನಾನು ಲೋಕಸಭಾ ಸದಸ್ಯನಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ. ನಾನು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನಾಗಿ ನಿಂತಿದ್ದೇನೆ. ನಾನು ಲೋಕಸಭಾ ಸ್ಥಾನದ ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕುಟುಂಬವನ್ನ ನನ್ನ ಕುಟುಂಬ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಅಣ್ಣ ತಮ್ಮದರಾಗಿ ನಾವೇನು ಬದುಕಿದ್ದೇವೆ, ಯಾರೇ ಕಷ್ಟ ಅಂತ ಬಂದ್ರು ಜೊತೆಯಲ್ಲಿ ಏನು ಬದುಕಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಚುನಾವಣೆಯಲ್ಲಿ ನನಗೊಂದು ನಂಬಿಕೆ ಇದೆ, ಬಹಳ ಜನ ಸೋಲಿಸ್ತೀವಿ ಎಂದರು. ಸಿದ್ದರಾಮಯ್ಯನವರು ಹೇಳಿದ್ರು, ಕುಮಾರಸ್ವಾಮಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಮೊನ್ನೆ ಹೇಳಿದ್ದಾರೆ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ, ನನ್ನ ಸೋಲಾಗ್ತಕ್ಕಂಥದ್ದು ಗೆಲುವಾಗ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರೇ ನಿಮ್ಮ ಕೈಲೂ ಇಲ್ಲ, ಶಿವಕುಮಾರ್ ಅವರೇ ನಿಮ್ಮ ಕೈಲೂ ಇಲ್ಲ. ನನ್ನ ಸೋಲು ಗೆಲುವು ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ 17 ಲಕ್ಷ ಮತದಾರರೇನಿದ್ದೀರಿ ನನ್ನ ತಂದೆ ತಾಯಿಂದ್ರು ಇಲ್ಲಿ ಇವ್ರದೇ ಓಟ್ ಇಲ್ಲ. ಅದರಿಂದ ಇವರ ಒಂದು ಭವಿಷ್ಯ ಏನಿದೆ ನನಗೆ ಅದಕ್ಕೋಸ್ಕರ ಅವರಿಬ್ಬರಿಗೆ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಉತ್ತರ ಕೊಡಿ. ಇವತ್ತು ಈ ರಾಜ್ಯದಲ್ಲಿ
ಈ ರಾಜ್ಯದಲ್ಲಿ ಏನು ನೀವು ರಾಮನಗರ ಜಿಲ್ಲೆ, ರಾಮನಗರ ಕಳೆದ 25 ವರ್ಷದಿಂದ ಆಗಿತ್ತು. ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದು ನೀವು ಅಲ್ಲಿ ಓಡಾಡ್ತಾ ಇರ್ತೀರಿ, ನಿಮಗೆ ಗೊತ್ತಿದೆ. ಇಗ್ಲೂರು ಜಲಾಶಯ ಕಟ್ತಾರೆ ಯಾರು, ಅಲ್ಲಿಂದ ಇವತ್ತು ಕೆಲವು ಭಾಗಕ್ಕೆ ನೀರು ಇವತ್ತು ಮದ್ದೂರು ತಾಲೂಕಿನಲ್ಲಿ ಬಂದಿದ್ರೆ ದೇವೇಗೌಡರು ಕೊಟ್ಟಂತ ಕಾರ್ಯಕ್ರಮ, ಕಾವೇರಿಯಿಂದ ನೀರು ಕೊಟ್ಟಂತ ಕಾರ್ಯಕ್ರಮ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ರೈತನ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ, ಕುಡಿಯೋ ನೀರು ಇಲ್ಲ ಆ ಪರಿಸ್ಥಿತಿ ತಂದಿದ್ದಾರೆ. ಇವತ್ತು ಇದೆಲ್ಲವನ್ನ ನೋಡಿ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಸುರೇಶ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ಹಳ್ಳಿನಲ್ಲಿ ಅವರೊಂದು ಸೋತ ಮೇಲೆ ಒಂದು ಛಲದಿಂದ ಮನೆಗೆ ಏನ್ ಬರ್ತಾ ಇದ್ದಾರೆ. ಇವತ್ತು ದನಕರುಗಳಿಗೆ ನೀರು ಒಂದು ನೋಡೋಣ. ನಾವು ಈಗ ಚಾಮುಂಡಿ ತಾಯಿಗೆ, ಮದ್ದೂರಮ್ಮನಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸೋಣ. ಆದಷ್ಟು ಬೇಗ ಒಳ್ಳೆ ರೀತಿಯಾಗಿ ನಮ್ಮ ಜನರ ಬದುಕು ಹಸನಾಗಲಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಭಜನೆ ಮಾಡಿದ್ರೆ ನೀರು ಬರಲ್ಲ, ಆ ದೇವರಿಗೆ ಭಜನೆ ಮಾಡಿದ್ರೆ ತಾಯಿ ನೀರು ಕೊಡ್ತಾಳೆ. ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾನೆ. ನಿಮ್ಮ ಮನೆಯ ಮಗ ಅಂತಕ್ಕಂಥ ಭಾವನೆಯಿಂದ ಈ ಚುನಾವಣೆಯಲ್ಲಿ ನಮ್ಮ ಕೊಪ್ಪ ಭಾಗದಲ್ಲಿ ಕನಿಷ್ಠ 10,000 ಹೆಚ್ಚಿನ ಬಹುಮತವನ್ನ ನಿಮ್ಮ ಮನೆಯ ಮಗನಿಗೆ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಪ್ರೀತಿಯಿಂದ ನನ್ನ ಗುರುತು ಭತ್ತದ ಹೊರ ಹೊತ್ತಿರ್ತಕ್ಕಂಥ ಮಹಿಳೆ ಕ್ರಮ ಸಂಖ್ಯೆ 1. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ಹಳ್ಳಿಲಿರ್ತಕ್ಕಂಥ ಕಾಂಗ್ರೆಸ್ನ ಪಂಚಾಯತಿ ಸದಸ್ಯರಿರಲಿ, ಕಾಂಗ್ರೆಸ್ನ ಹಳ್ಳಿಯ ನಮ್ಮ ನಾಯಕರಿರಲಿ, ಇವತ್ತು ಜಿಲ್ಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ನಾಯಕರುಗಳ ಬಗ್ಗೆ ಯಾವ ರೀತಿಯಲ್ಲಿ ಈಗ ನೋಡ್ತಾ ಇದ್ದೀರಿ, ಅವರ ಆಡಳಿತ ಹೇಗಿದೆ. ದಯವಿಟ್ಟು ನೀವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಅಂತಕ್ಕಂಥ ಮನವಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಗಳು ಏನವ ಜೆಡಿಎಸ್ ನ ಅಭ್ಯರ್ಥಿಗಳು ಜೆಡಿಎಸ್ ನ ಕಾರ್ಯಕರ್ತರು ನಿಮ್ಮೆಲ್ಲರ ಆಶೀರ್ವಾದವನ್ನ ಇವತ್ತು ನಾಳೆ 2 ದಿನ ನಿಮ್ಮ ಊರಲ್ಲಿದ್ದು ಪ್ರತಿ ಬೂತ್ ಮಟ್ಟದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದಾಗೆ ನಿಮ್ಮ ಆಶೀರ್ವಾದವನ್ನು ಮಾಡಿ ಅಂತಕ್ಕಂಥ ಮನವಿ ಮಾಡಿ. ನಂಬಕ್ ಹೋಗ್ಬೇಡಿ. ಅದು ಯಾವ್ದೋ ಈಗ ಒಂದು ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಈ ದೇಶದಲ್ಲಿ 75 ಕೋಟಿ ಮಹಿಳೆಯರು ಇದ್ದಾರೆ. 75 ಕೋಟಿ ವೋಟ್ ಹಾಕೋ ಮಹಿಳೆಯರು 75 ಕೋಟಿ ಇರೋದು. 75 ಕೋಟಿ ಜನಕ್ಕೆ 1 ಲಕ್ಷ ಕೊಡ್ತಿರೋ ಇಲ್ಲ ಅದ್ರಲ್ಲಿ ಬಡವರು ಅಂತ ಒಂದು ಬೈಪರ್ಕೆಟ್ ಮಾಡಿ ಅವ್ರಿಗೆ ಕೊಡ್ತೀವಿ ಅಂತಿರೋ ಹೇಳ್ಬೇಕಾದ್ರೆ ದೇಶದ ಬಜೆಟ್ ಒಟ್ಟಾರೆ ಇರೋದು 47 ಲಕ್ಷ ಕೋಟಿ. 47 ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡ್ಬೇಕಾದ್ರೆ ವರ್ಷಕ್ಕೆ ಅವರು ಕೇಂದ್ರದಲ್ಲೂ 17 ಲಕ್ಷ ಕೋಟಿ ಸಾಲ ಮಾಡ್ತಾವ್ರೆ. 47 ಲಕ್ಷ ಕೋಟಿ ಒಂದು ಒಟ್ಟಾರೆ ಆ ಒಂದು ನಮ್ಮ ಖರ್ಚು ವೆಚ್ಚಕ್ಕೆ ಏನ್ ಮಾಡ್ತೀವಿ ಕೇಂದ್ರ ಸರ್ಕಾರ, ಆ 47 ಲಕ್ಷ ಕೋಟಿಗೆ 17 ಲಕ್ಷ ಕೋಟಿ ಸಾಲ ಮಾಡ್ತಾರೆ. ಆದಾಯ ಇರೋದು 30 ಲಕ್ಷ ಕೋಟಿ. ಅರ್ಥ ಮಾಡ್ಕೊಳ್ಳಿ ಇದನ್ನ. 30 ಲಕ್ಷ ಕೋಟಿಲಿ ಮಿಲಿಟರಿಗೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಸಂಬಳ ಕೊಡಬೇಕು, ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು, ಅವೆಲ್ಲ ಬೇರೆ ಬೇರೆ ಅವು ಸರ್ಕಾರದ ಕಾನೂನುಗಳವೆ. ಇದೆಲ್ಲ ಆಗಿ 17 ಲಕ್ಷ ಕೋಟಿ ವರ್ಷಕ್ಕೆ ಸಾಲ ಮಾಡಿ ಹೆಣ್ಣು ಮಕ್ಕಳಿಗೆ 1 ಲಕ್ಷ ಕೊಡ್ತೀವಿ ಅಂತ ಏನೊಂದು ಅಂತವ್ರ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಫೋಟೋ, ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಫೋಟೋ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಫೋಟೋ ಹಾಕಿ ಇಲ್ಲಿ ಅವ್ರಿಗೆ ಗೆಲ್ಲೋದು ಕೊಡೋದು ಬೇರೆ 200 ಸೀಟೆ ಗೆದ್ರು ಅಂತ ಇಟ್ಕೊಂಡ್ಬಿಡೋದ. ಇಲ್ಲಿ ಅವ್ರಿಗೆ ಗೆಲ್ಲಕ್ ಸಾಧ್ಯ ಇಲ್ಲ. 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರೆ ನನ್ನ ತಾಯಿದ್ರ ಅರ್ಥ ಮಾಡ್ಕೊಳ್ಳಿ, ಈ ಸುಮಾರು 75 ಲಕ್ಷ ಕೋಟಿ ಬೇಕು. 75 ಲಕ್ಷ ಕೋಟಿ ನಮ್ಮ ಸರ್ಕಾರದ ಆದಾಯವೇ ಇವತ್ತು 30 ಲಕ್ಷ ಕೋಟಿ. 17 ಲಕ್ಷ ಕೋಟಿ ಸಾಲ ಮಾಡ್ತೀವಿ ಈ ರಸ್ತೆ ಕೆಲಸ ಇದಕ್ಕೆಲ್ಲ. ಇದು ಅವ್ರಿಗೆ ಚೀಪಾಗಿ ಹೆಂಗ್ ತಿಳ್ಕೊಂಡ್ಬಿಟ್ರು ಅಂದ್ರೆ ಹೆಂಗೂ ಜನಗಳನ್ನ ಡೂಪ್ ಮಾಡಾಯ್ತು. 5 ಗ್ಯಾರಂಟಿ ಅಂತ ಹೇಳಿ ಡೂಪ್ ಮಾಡಿ ನಿಮ್ಮಿಂದ ಮತ ಪಡೆದು ಅಂತ ಹೇಳಿ ಈಗ 1 ಲಕ್ಷ ಕೋಟಿ 1 ಲಕ್ಷ ರೂಪಾಯಿ ಹೋಗೋರು. ಇದೆಲ್ಲ ನಂಬೇಡಿ. ನಿಮ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ 2,000 ರೂಪಾಯಿ ಬಹಳ ದಿವಸ ಇಡಲ್ಲ ಇವರು. ಈ ಲೋಕಸಭೆ ಚುನಾವಣೆ ಆದ್ಮೇಲೆ ಏನನ್ನ ಕತೆ ಹೇಳಿದೆಲ್ಲ ಗೋವಿಂದ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದರಿಂದ ನಾನು ಸುದೀರ್ಘವಾಗಿ ಮಾತನಾಡಿದ್ದೇನೆ. ಇನ್ನು ಮಂಡ್ಯದಲ್ಲಿ ಇವತ್ತು ಕೊನೆ ಸಭೆ ಇಟ್ಕೊಂಡಿದ್ದೇವೆ. ಮತ್ತೊಮ್ಮೆ ಎಲ್ಲ ನನ್ನ ಕೊಪ್ಪ ಭಾಗದ ತಂದೆ ತಾಯಂದಿರಿಗೆ, ಯುವಕ ಸ್ನೇಹಿತರಿಗೆ ಇನ್ನು 1.5
ದಿನ 1.5 ದಿನದಲ್ಲಿ ನಿಮ್ಮ ಮನೆ ಮಗನನ್ನ ಗೆಲ್ಲಿಸ್ಲಿಕ್ಕೆ ನಿಮ್ಮ ಶ್ರಮ ಏನಾಗಬೇಕು, ಶ್ರಮ ಹಾಕಿ ನನಗೆ ಆಯ್ಕೆ ಮಾಡಿ ನಿಮ್ಮ ಬದುಕನ್ನು ಸರಿಪಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.